ಏಯ್ ಹೋಗ್ರ ಹೋಗ ಅವನ ಕೈ ಕಾಲ್ ಕಟ್ಟೆ ತಗೊಂಬನ್ನಿ. ಬೇಕಾಗಿರೋ ಲೆಕ್ಕ ಬೇಜಾನಿದೆ. ಯಾವನ್ನಾದ್ರೂ ಮುಂದೆ ಬಂದ್ರೆ ಮಕ್ಕಳ. ಏಯ್ ಶಿವ, ಯಾರ ಅಡ್ಡಕ್ ಬಂದ್ ಏನ್ ಮಾಡ್ತಾ ಇದ್ಯಾ? ನಾನ್ ಮೇರಿಬೇಕು ಅಂತ ಡಿಸೈಡ್ ಮಾಡದ್ಮೇಲೆ ಅಡ್ಡ ಯಾವಂದಾದ್ರೇನೋ, ಅಡ್ಡ ಯಾವನ್ ಬಂದ್ರೇನೋ ತುಳುದಾಕದೆ ಕಾಲ್ ಮೇಲ್ ಕಾಲ್ ಹಾಕೊಂಡು ಮೀಸೆ ತಿರುವದೆ. ಚೇಂಜ್ ಆಗ್ತಾ ಇದೆ. ಬರೀ ಟೋನ್ ಅಷ್ಟೇ ಅಲ್ಲ, ಅಲ್ಲಿ ಕುಂತಿದಾಳಲ್ಲ ಅವಳ ನನ್ನ ಎಂಟೈರ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ಲು. ನಾನೆಲ್ಲ ಎಂತ ಕಚಡ ಲೋಫರ್ ಪಾಪಿ ವರ್ಸ್ಟ್ ನನ್ ಮಗ ಅಂದ್ರೆ ನನ್ನನ್ನೆಲ್ಲ ಕಾಲ್ಗಾಕೋ ಚಪ್ಲಿ ಬಿಡೋ ಜಾಗದಲ್ಲೂ ಬಿಟ್ಕೋಬಾರ್ದು. ಅಂತದ್ರಲ್ಲಿ ನನ್ನ ಕಾಲಿಗೆ ಬಿದ್ದು ಏನಂದ್ಲು ಗೊತ್ತಾ? ಆಶೀರ್ವಾದ ಮಾಡೋಣ ಅಂದ್ಲು. ಈ ಕೈಯಲ್ಲಿ ಎಂತೆಂತ ಪಾಪದ ಕೆಲಸ ಮಾಡಿದೀನಿ, ಒಂದಿನೂ ಕೈ ನಡಗ್ಲಿಲ್ಲ. ಆದ್ರೆ ಅವಳು ನನ್ಗೆ ರಾಖಿ ಕಟ್ಟುವಾಗ ಲೈಟ್ ಆಗಿ ಕೈ ನಡಗ್ಬಿಡ್ತು. ನಾನೇ ಶೇಕ್ ಆಗೋದೆ. ಅವಳು ನನ್ನ ಕಾಲಿಗೆ ಬಿದ್ದಾಗ ಅವಳ ಕಣ್ಣೀರ್ ನನ್ನ ಕಾಲಿಗೆ ತಾಕ್ತು. ನನ್ ತಲೆಗತ್ತಿದ್ದ ಮದಾಲ ಕಣ್ಣೀರು ತೊಳೆದು ಬಿಸಾಕ್ಬಿಡ್ತು. ಪ್ರೀತಿ ಸಂಬಂಧಗಳಲ್ಲಿ ಇಷ್ಟೊಂದು ಪವರ್ ಇದೆ ಅಂತ ಆಗ್ಲೇ ಗೊತ್ತಾಗಿದ್ದು ಫಸ್ಟ್ ಟೈಮ್. ಏನೋ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಇದಕ್ಕಿಂತ ಇದೇ ಭಾರ ಅನಿಸ್ತಾ ಇದೆ. ಚಿಕ್ಕ ವಯಸ್ಸಿಂದ ನಮ್ಮಪ್ಪ ಬರ್ತಾನೆ ಅನ್ನೋ ನನ್ನ ನಂಬಿಕೆ ಸುಳ್ಳಾದಂಗೆ, ನಮ್ಮಣ್ಣ ಬರ್ತಾನೆ ಅನ್ನೋ ಅವಳ ನಂಬಿಕೆ ಸುಳ್ಳಾಗಬಾರ್ದು ಅಂತ ಡಿಸೈಡ್ ಆಗೋದೆ. ಹೇ, ನಾನು ಮೋಸ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನಾನು ಕರ್ದಿದ ತಕ್ಷಣ ಒಂದು ಪ್ರಶ್ನೆನೂ ಮಾಡ್ದೆ. ನಮ್ಮಣ್ಣ ಅಂತ ಬಂದ್ಲಲ್ಲ, ಆ ನಂಬಿಕೆಗೆ ಮೋಸ ಮಾಡಬಾರ್ದು ಅಂತ ಫಿಕ್ಸ್ ಆಗೋದೆ. ಅದಕ್ಕೆ ಅವಳು ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಇದನ್ನೆಲ್ಲ ಅವಳು ಮುಂದೆನೆ ಮಾಡ್ತಿರೋದು, ನಾನೇನು ಅಂತ ಪ್ರೂವ್ ಮಾಡೋದಕ್ಕಲ್ಲ. ಪ್ರತಿಯೊಬ್ಬ ತಂಗಿ ಮುಂದೆ ಅವ್ರವ್ರ ಅಣ್ಣ ಬಂದು ನಿಂತ್ರೆ ಏನಾಗುತ್ತೆ ಅಂತ ನಿನ್ನಂತ ಕಿತ್ತೋದ್ ನನ್ ಮಕ್ಳಿಗೆ ಪ್ರೂವ್ ಮಾಡೋದಿಕ್ಕೆ. ಏಯ್, ನಿನ್ನಿಂದ ಅವಳಿದ್ರೆ ನನ್ನಿಂದ ಯಾರಿದಾರೆ ಗೊತ್ತು ತಾನೆ? ಮೈ ಡ್ಯಾಡ್ ಜಬಿ ದ ಕಿಂಗ್ ಮೇಕರ್. ಎಕ್ಸ್ಟ್ರಾ ದುಡ್ಬೇಕು ಅಂದ್ರೆ ಕೇಳೋ, ಇನ್ನೊಂದ್ ಸೂಟ್ ಕೇಸ್ ಬಿಸಾಕ್ತೀನಿ. ಕೈ ಕಟ್ಟಿರೋ ದಾರ ಕಿತ್ತಾಕಿ ಅವಳನ್ನ ನೀನೇ ಕರ್ಕೊಂಡ್ ಬಿಟ್ಟೋಗ್ತಾ ಇರೋ. ಬಿ ಎ ಗುಡ್ ಫ್ರೆಂಡ್ ಬೇಬೆ. ಅಡ್ರೆಸ್ ತಿಳ್ಕೊಂಡ್ ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಹುಡ್ಗ ಅನ್ಕೊಂಡನ. ಫೈಟರ್ ವಾಡಾದ್ರೆ ಯಾವನು ಅಡ್ರೆಸ್ ಗಿರಲ್ಲ. ಹೋಗಿ ಅವನ್ಗೆ ನನ್ನ ಅಡ್ರೆಸ್ ಹೇಳು. ಅವನ್ ಮಾಡ್ತಿರೋದ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರೋದಕ್ಕೆ ಆ ಶಿವನ್ ಮುಂದೆ ಕೂತಿರೋ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂಡು ತಿರುಗಾಡೋ ಸಿಂಹ ನಾನು ಅಂತ ಹೇಳು. ಅವನ್ಗಿರೋ ಪವರ್ನೆಲ್ಲ ಯೂಸ್ ಮಾಡ್ಲಿ, ಅವನ್ಗಿರೋ ಜನರನ್ನೆಲ್ಲ ಯೂಸ್ ಮಾಡ್ಲಿ. ಇಲ್ಲ ಅವನ್ಗೇನಾದ್ರೂ ಎಲ್ಲಿ ತಮ್ಮು ಅನ್ನೋದಿದ್ರೆ ಅದನ್ನ ಯೂಸ್ ಮಾಡಿದ್ರು ಸರಿ. ಐ ಆಮ್ ರೆಡಿ ಟು ಫೇಸ್. ಒಬ್ಬನೇ ಬರ್ತೀನಿ. ಏನಾಯ್ತು ಅಂತ ನೋಡಿ ತಲೆಗೊತ್ತೋ ಅಷ್ಟ್ರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಮಕ್ಕಳ, ಸಿಂಪಲ್ ಆಗಿ 3 ಹೊಡೆದಿದ್ದಕ್ಕೇನೆ ಸೀರಿಯಸ್ ಆಗಿದ್ದೀರಾ. ಇನ್ನ ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡುಗಾಡೆ. ಏಯ್, ಏನ್ರ ನೋಡ್ತಾ ಇದ್ದೀರಾ? ಪೊಗರು ತುಂಬ್ಕೊಂಡ್ ಸಿಗ್ದಾಕಕ್ ಬಂದಿರೋ ಸಿಂಹ ಅಂತ ಸಮುದ್ರಕ್ಕೆ ಸಿರೋ.